ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನ. ನೇಪಾಳದ ಅತಿ ಶಕ್ತಿಶಾಲಿ ಶಿವನ ದೇವಾಲಯವನ್ನ ನೋಡ್ಕೊಂಡು ಬರೋಣಂತೆ ಬನ್ನಿ. ಈ ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿದೆ. ಶಿವನಿಗೆ 5 ಮುಖಗಳುಳ್ಳ ದೇವಸ್ಥಾನ ಇದು. ನಿಜವಾಗ್ಲೂ ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ನಮ್ಗೆ ಲಕ್ ಇರ್ಬೇಕು ಅಂತ ಏನ್ ಹೇಳ್ತಾರೆ, ಖಂಡಿತ ಹೌದು. ಇದು ನೇಪಾಳದ ಕಾಠ್ಮಂಡುವಿನಲ್ಲಿ ಸಿಟಿಯಲ್ಲೇ ಇರುವಂತಹ ದೇವಸ್ಥಾನ. ಈಗ ನೀವು ಆಲ್ರೆಡಿ ಚಾರ್ಧಾಮ್ಗೆ ಹೋಗಿದ್ರೆ ಇದರ ಹಿನ್ನೆಲೆ ಕಥೆ ನಿಮಗೂ ಕೂಡ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಕೇದಾರ್ನಾಥನ ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಇದರ ಸಂಪೂರ್ಣ ಇತಿಹಾಸವನ್ನ ಕೂಡ ಹಾಕಿದ್ದೀನಿ. ಅದನ್ನ ಒಮ್ಮೆ ಚೆಕ್ ಮಾಡಿ ನೋಡಿ. ಹಾಗೆ ನೀವು ಪಶುಪತಿನಾಥ ದೇವಸ್ಥಾನದಲ್ಲಿ ಹೋದಾಗ ಖಂಡಿತ ನಿಮ್ಗೆ ಅನ್ಸುತ್ತೆ, ಮನಸ್ಸಿಗೆ ಅಷ್ಟು ಖುಷಿ ಆಗತ್ತೆ. ಹಾಗೆ ದೇವಸ್ಥಾನದ ಮುಂಭಾಗವನ್ನ ನೀವು ಇನ್ನೆಲ್ಲಿ ನೋಡ್ತಿದ್ದೀರಾ. ಹಾಗೆ ಒಳಗಡೆ ಭಾಗವನ್ನ ಯಾವುದೇ ಕಾರಣಕ್ಕೆ ತೋರ್ಸಕ್ಕೆ ಅಲೌಡ್ ಇಲ್ಲ. ವಿಡಿಯೋ ಒಳಗಡೆ ಮಾಡೋಕೆ ಕಷ್ಟ ಆಗತ್ತೆ. ಅದು ಕೂಡ ಒಮ್ಮೆ ಒಂದು ತುಣುಕು ತಗೊಂಡ್ಬಂದಿದ್ದೀನಿ ಲಾಸ್ಟಲ್ಲಿ, ಹಾಗೆ ನೋಡ್ತೀರಿ. ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಆಗುವಂತಹ ಒಂದೊಳ್ಳೊಳ್ಳೆ ಅನುಭವಗಳು ಅದು ನಾವು ಅನುಭವಿಸಿದಾಗಲೇ ಗೊತ್ತಿರತ್ತೆ. ಇದು ಭಾಗಮತಿ ನದಿಯ ದಂಡೆಯ ಮೇಲಿರುವಂತಹ ಪಶುಪತಿನಾಥ ದೇವಸ್ಥಾನ. ಹಾಗೆ ಪಕ್ಕದಲ್ಲಿ ನೀವೀಗ ನೋಡ್ತಿದ್ದೀರಾ ಏನು ಸ್ಮಶಾನವನ್ನು ಕೂಡ ಅಲ್ಲೇ ಪಕ್ಕದಲ್ಲಿ ನೋಡ್ಬೋದಾಗಿದೆ. ಹಾಗೆ ದೇವಸ್ಥಾನ ಅಂತೂ ತುಂಬಾ ಅತ್ಯದ್ಭುತ ನೇಪಾಳಿ ಶೈಲಿಯಲ್ಲಿ ಕಟ್ಟಿರುವಂತಹ ದೇವಸ್ಥಾನ. ದೇವಸ್ಥಾನದ ಮುಂಭಾಗ ಇರುವಂತಹ ಬಸವಣ್ಣನು ಕೂಡ ಅಷ್ಟೇ ದೊಡ್ಡದಾದ ಎತ್ತರವಾದ ಹಿತ್ತಾಳೆಯಲ್ಲಿ ಇರುವಂತಹ ಒಂದು ಅದ್ಭುತ ಶೈಲಿಯಲ್ಲಿ ಮಾಡಿರುವಂತಹ ಬಸವಣ್ಣನ ನೀವು ಕೂಡ ಕಾಣಬಹುದಾಗಿದೆ. ಹಾಗೆ ನೀವು ಭಾಗಮತಿ ನದಿಯ ದಂಡೆಯ ಮೇಲೆ ಸಂಜೆ ಆರತಿ ಕಾರ್ಯಕ್ರಮ ಕೂಡ ಇರುತ್ತೆ. ನಿಜವಾಗ್ಲೂ ಅದು ನೋಡೋದೇ ಕಣ್ಣಿಗೆ ಹಬ್ಬದಂತಿತ್ತು. ಖಂಡಿತ ನೀವು ಏನಾದರೂ ನೇಪಾಳಕ್ಕೆ ಹೋದಾಗ ಹಾಗೆ ಪಶುಪತಿನಾಥ ದೇವಸ್ಥಾನಕ್ಕೆ ಹೋದಾಗ ಸಂಜೆ ಈ ಒಂದು ಆರತಿ ಕಾರ್ಯಕ್ರಮವನ್ನು ನೋಡ್ಕೊಂಡು ಬನ್ನಿ. ಯಾಕೆಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ನೇಪಾಳದ ಶೈಲಿಯಲ್ಲಿ ಏನು ನಾವು ಆರತಿ ಕಾರ್ಯಕ್ರಮ ನಡೀಬೇಕಾದ್ರೆ ಅಲ್ಲಿರುವಂತಹ ನದಿಯ ದಂಡೆಯ ಮೇಲೆ ಅದು ನೋಡೋದೇ ಒಂದು ನಮ್ಮ ಸೌಭಾಗ್ಯ ಅಂತ ನನಗೆ ಅನ್ಸುತ್ತೆ. ಹಾಗೆ ಈ ದೇವಸ್ಥಾನಕ್ಕೆ ಹೋದಾಗ ಖಂಡಿತ ಮಿಸ್ ಮಾಡದೆ 5 ಮುಖಗಳನ್ನ ನೋಡ್ಕೊಂಡ್ ಬನ್ನಿ.